ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನೀಲಾ ಕ್ರಿಯೇಷನ್. ಫ್ರೆಂಡ್ಸ್, ನಾನಿವತ್ತು ರಿಂಗ್ ಬಿಟ್ಸ್ ಹಾಕಿ ಹ್ಯಾಂಗಿಂಗ್ ಕ್ರೋಶಾ ಡಿಸೈನ್ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಇದನ್ನು ಸೀರೆನ ನನ್ನ ಫ್ರೆಂಡ್ ಒಬ್ಬಳು ಹಾಕಿ ಕೊಡೋಕೆ ಹೇಳಿದಾಳೆ. ಅವಳಿಗೆ ಹ್ಯಾಂಗಿಂಗ್ದು ಕ್ರೋಶಾ ಡಿಸೈನೇ ಬೇಕಂತೆ, ಅದಕ್ಕಂತ ಮಾಡ್ತಾಯಿದ್ದೀನಿ. ನೋಡಿ, ನಾನು ಮೊದಲಿಗೆ ಈ ಥರ ರಿಂಗ್ ಬಿಟ್ಸ್ ತೊಗೊಂಡಿದ್ದೀನಿ. ಅದಕ್ಕೆ ಈಗ ನೋಡಿ, ಈ ಥರ ನಾನು ಗಂಟು ಹಾಕ್ಕೊಂಡಿದ್ದೀನಿ. ಇದನ್ನು ಈ ಥರ ದಾರಕ್ಕೆ ಗಂಟು ಹಾಕ್ಕೊಂಬಿಟ್ಟು ನಾವು ರಿಂಗಿಗೆ ಕೂಡ ಗಂಟು ಹಾಕ್ಕೊಳ್ಳೋಣ ಸರಿಯಾಗಿ. ನಾನು 2 ಗಂಟನ್ನು ಹಾಕ್ಕೊತಾ ಇದ್ದೀನಿ. ಗಂಟು ಹಾಕ್ಕೊಂಬಿಟ್ಟು ನೋಡಿ, ಇದ್ರ ಒಳಗಡೆಯಿಂದ ಹೋಗಿಸಿ ಇದನ್ನು ಈ ಥರ ಇಟ್ಕೋಬೇಕು. ನಾನು ಇಲ್ಲಿಗೆ ಇವಾಗ 2 ಚೈನ್ ಹಾಕ್ಕೊತಾ ಇದ್ದೀನಿ. ಈ ಥರ ನೋಡಿ, 2 ಚೈನ್ ಹಾಕ್ಕೊಂಬಿಟ್ಟು ಇದಕ್ಕೂ ಸೇಮ್ 6 ಎಳೆ ದಾರನೇ ತೊಗೊಂಡಿದ್ದೀನಿ ನಾನು. ಇದನ್ನು ಇಲ್ಲಿ ನೋಡಿ, ಒಂದು ಸಲ ನಾನು ಸೂಜಿ ಮೇಲೆ ದಾರ ತಗೊಂಡು ರಿಂಗ್ ಒಳಗಡೆಯಿಂದ ದಾರಕ್ಕೂ ಸೇರಿಸ್ಕೊಂಡೆ ನಾನು ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದನ್ನು ಈ ಥರ 2ರಲ್ಲಿ 1 ಆಗುತ್ತೆ ದಾರ. ನೋಡಿ, ಈ ಥರ ಬರುತ್ತೆ. ಇದೇ ಥರ ನಾನು ನೆಕ್ಸ್ಟ್ ಹಾಕ್ತೀನಿ. ಹಂಗೆ ನೋಡಿ, ದಾರ ಇಲ್ಲೇ ಇರುತ್ತೆ ಕೈಯಲ್ಲಿ. ಈ ಥರ ನಾವು ಸೂಜಿ ಮೇಲೆ ಒಂದು ಸಲ ದಾರ ತೊಗೋಬೇಕು. ತೊಗೊಂಬಿಟ್ಟು ಈ ಥರ ಕಂಬಗಳನ್ನ ಹಾಕ್ಕೊಂಡು ಹೋಗ್ತಾ ಇರಬೇಕು. ನಾನಿಲ್ಲಿ ಕೌಂಟ್ ಮಾಡಿಲ್ಲ ಕಂಬಗಳನ್ನ, ಅದು ಎಷ್ಟಾಗುತ್ತೋ ಅಷ್ಟು ಕಂಬಗಳನ್ನ ನಾನು ರಿಂಗಿಗೆ ಹಾಕಿದ್ದೀನಿ. ನೋಡಿ, ಈ ಥರ ಇಲ್ಲಿ ನಾನು ಇವಾಗ ಸೈಡ್ಗೆ ಇರೋದನ್ನು ದಾರಾನ ನಮ್ಮ ಕೈಗೆ ಡಿಸ್ಟರ್ಬ್ ಆಗ್ತಿದೆ ಅಲ್ವಾ, ಇದನ್ನು ಇಲ್ಲಿಗೆ ನಾನು ಕಟ್ ಮಾಡ್ಕೊತೀನಿ. ಕಟ್ ಮಾಡ್ಕೊಂಬಿಟ್ಟು ನಾನು ಕಂಟಿನ್ಯೂ ಆಗಿ ರೌಂಡ್ ಶೇಪಿಗೆ ಈ ಥರ ಕಂಬಗಳನ್ನ ಹಾಕ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ಇದನ್ನೇನು ಕೌಂಟ್ ಮಾಡೋಂಗಿಲ್ಲ, ನಮ್ಗೆ ಎಷ್ಟು ಬೇಕೋ ಅಷ್ಟು ಇದು ಹಿಡ್ದಷ್ಟು ಹಾಕ್ಕೋಬೇಕು. ಇದರ ಆಪ್ಷನ್ನೇ ಇಲ್ಲ ಬೇರೆ. ನೋಡಿ, ನಾನಿವಾಗ ಇದೇ ಥರ ಫುಲ್ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಇದು ಕಂಪ್ಲೀಟ್ ಆಯಿತು. ಇವಾಗ ಈ ಥರ ಬರುತ್ತೆ ಫೈನಲ್ಲಾಗಿ. ಈಗ ನಾವು ಇಲ್ಲೇನು ದಾರ ಲಾಸ್ಟಿಗೆ ಮುಗೀತಲ್ಲ, ಲಾಸ್ಟ್ ಕಂಬ ಆದಮೇಲೆ ಫಸ್ಟ್ನೇದೊಂದು ಕಂಬ ಹಾಕಿರ್ತೀವಲ್ವ, ನೋಡಿ ಇಲ್ಲಿ ಈ ಕಂಬದ ಮಧ್ಯಕ್ಕೆ ಹೋಗಿ ಈ ಥರ ದಾರ ತೊಗೊಂಡು ಬಂದು ಈ ಥರ ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ಆಗುತ್ತೆ. ಇವಾಗ ನಾನು ಮತ್ತೆ ತಿರ್ಗಾ 2 ಚೈನ್ ಹಾಕ್ಕೊತಾ ಇದ್ದೀನಿ. 2 ಚೈನ್ ಹಾಕ್ಕೊಂಬಿಟ್ಟು ಚಿಕ್ಕದಾಗಿರೋ ಮೀಡಿಯಮ್ ಸೈಜು ಒಂದು ಬೀಡ್ಸ್ ಹಾಕ್ಕೊತೀನಿ. ನೋಡಿ, ಈ ಥರ ಬೀಡ್ಸ್ ಹಾಕ್ಕೊಂಡು ಇಲ್ಲಿ ನೋಡಿ, ಈ ಥರ ಹೋಲ್ಗಳು ಕಾಣಿಸ್ತಿದಾವಲ್ಲ, ಈ ಥರ ಹೋಲಲ್ಲಿ ಹೋಗಿ ನಾನು ಒಂದು ಸಲ ಸೂಜಿ ಮೇಲೆ ದಾರ ತಗೊಂಡು ಒಂದು ಹೋಲಲ್ಲಿ ಹೋಗಿ ನೋಡಿ ಈ ಥರ ಕಂಬಗಳನ್ನ ಮಾಡ್ಕೋಬೇಕು. ಈ ಥರ ಬರುತ್ತೆ. ನಾನು 13 ಬೀಡ್ಸ್ಗಳನ್ನ ಹಾಕ್ಕೊತಾ ಇದ್ದೀನಿ, ಅಂದರೆ 14 ಕಂಬಗಳು ಬರುತ್ತೆ ಫ್ರೆಂಡ್ಸ್. ಹಾಫ್ ಇದು ನೋಡಿ, ಇಲ್ಲಿ ಮಧ್ಯಕ್ಕೆ ಕಾಣಿಸುತ್ತಲ್ವ, ಇದ್ರ ಮಧ್ಯಕ್ಕೆ ಹೋಗಿ ನಾವು
ಇದೇ ಥರ ನಾನು 13 ಬೀಡ್ಸ್ಗಳನ್ನ ಹಾಕ್ಕೊತಾ ಇದ್ದೀನಿ. ನಿಮಗೆ ಇಲ್ಲಿ ಗ್ಯಾಪ್ ಕಾಣಿಸುತ್ತಲ್ವ, ಆ ಗ್ಯಾಪಲ್ಲಿ ಹೋಗಿ ಈ ಥರ ನಾವು ದಾರ ತೊಗೊಂಡು ಬರಬೇಕು. ಒಂದು ಬೀಡ್ಸ್ನ ಹಾಕ್ಕೋಬೇಕು ಫ್ರೆಂಡ್ಸ್. ಇದು ತುಂಬಾ ಈಸಿಯಾಗಿದೆ, ಆಮೇಲೆ ನೋಡೋದಕ್ಕೂ ತುಂಬಾ ಲುಕ್ಕಾಗಿ ಕಾಣಿಸುತ್ತೆ. ನಾನೇನು ಬೀಡ್ಸ್ಗೇನು ಲಾಕ್ ಮಾಡ್ತಾಯಿಲ್ಲ, ಡೈರೆಕ್ಟಾಗಿ ಹಾಕ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಲಾಸ್ಟ್ನೇ ಬೀಟ್ ಹಾಕ್ತೀನಿ ನಾನು, 13ನೇ ಬೀಟ್ಸು. ಈ ಥರ ತೊಗೊಂಡ್ಬಿಟ್ಟು ಒಂದು ಸಿಂಪಲ್ ಕಂಬನ ಹಾಕ್ಕೋಬೇಕು. ಇಷ್ಟೇ ಫ್ರೆಂಡ್ಸ್. ಇದು ನೋಡಿ ಈ ಥರ ಕಾಣಿಸುತ್ತೆ. ನಂತರ ನಾವು ಲಾಕ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಮುಗೀತಲ್ವ, ಮುಗಿದ್ಮೇಲೆ 1 ಚೈನ್, 2 ಚೈನ್, ನಾನು 3 ಚೈನ್ ಹಾಕ್ತಿದ್ದೀನಿ. ಇಲ್ಲಿ ಹಾಕಿಬಿಟ್ಟು ಇದನ್ನು ನೋಡಿ ಇಲ್ಲಿಗೆ ಕಟ್ ಮಾಡ್ತೀನಿ. ಕಟ್ ಮಾಡಿಬಿಟ್ಟು ನೋಡಿ ಈ ಥರ ಬರುತ್ತೆ. ಇದಾದಮೇಲೆ ನೋಡಿ ಬ್ಯಾಕ್ ಸೈಡ್ಗೆ ಹೋಗ್ಬಿಟ್ಟು ನಾವು ಇದಕ್ಕೆ ಈ ಥರ ಗಮ್ ಹಚ್ಕೋಬೇಕು. ನಾವು ಗಮ್ ಹಚ್ಕೊಂಡ್ರೆ ಇದು ಗಟ್ಟಿಯಾಗಿ ಕೂರುತ್ತೆ ಫ್ರೆಂಡ್ಸ್. ಇದು ನೋಡಿ ಈ ಥರ ನಾವು ಇಲ್ಲಿ ಎಕ್ಸ್ಟ್ರಾ ಬಂದಿರೋದನ್ನು ಈ ಥರ ಕಟ್ ಮಾಡಿಕೊಂಡ್ರೆ ಮುಗೀತು. ಇವಾಗ ಇಲ್ಲಿಗೆ ನೋಡಿ, ಇದು ನಾವು ಇಲ್ಲಿ ಗಮ್ ಹಾಕ್ಬಿಟ್ಟು ಇಲ್ಲಿನೂ ಕೂಡ ಇಲ್ಲಿಗೆ ಗಮ್ ಹಾಕ್ಬಿಟ್ಟು ನಾನು ಗುಂಡಿಗಿರೋ ಬೀಡ್ಸ್ ಹಾಕ್ತೀನಿ. ನೋಡಿ ಈ ಥರ ದೊಡ್ಡದಾಗಿರೋ, ಅಂದರೆ ಕರೆಕ್ಟಾಗಿ ಈ ಹೋಲ್ಗೆ ಕೂರಬೇಕು ಈ ಥರ ಬೀಡ್ಸು. ನೋಡಿ ಇದು ಗಮ್ ಇದೆ ಅಲ್ವಾ, ಆಮೇಲೆ ಕಲರ್ ಇದಾಗುತ್ತೆ, ವೈಟ್ ಕಲರ್ ಕಾಣಿಸ್ತಾ ಇರೋ ಗಮ್ಮೆಲ್ಲ ಹೋಗಿ ಈ ಥರ ಗಮ್ ಹಾಕಿಬಿಟ್ಟು ಅಂಟಿಸ್ಬಿಟ್ರೆ ಮುಗೀತು ಫ್ರೆಂಡ್ಸ್. ಇದು ನೋಡಿ ಇವಾಗ ಇದೇ ಥರ ನಾನು ಕೆಲವು ಪೆಟಲ್ಸ್ಗಳನ್ನ ಮಾಡಿಟ್ಕೊಂಡಿದ್ದೀನಿ. ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ. ನನಗೆ ಕರೆಕ್ಟಾಗಿ ಒಂದು 24 ಮಾಡ್ಕೊಂಡಿದ್ದೀನಿ ನಾನು. ಬ್ಲೂ ಕಲರ್ದು 12, ಸ್ಕೈ ಬ್ಲೂದು 12 ಕಲರು. ಇದು 24, ಇದು 24 ಈ ಥರ ಮಾಡಿಟ್ಕೊಂಡಿದ್ದೀನಿ. ಇವಾಗ ಹೇಗೆ ಇದಕ್ಕೆ ಹಾಕೋದು ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ನೋಡಿ ಫ್ರೆಂಡ್ಸ್, ನಾನು ಈ ಥರ ಸೂಜಿಗೆ ದಾರ ಹಾಕಿಟ್ಕೊಂಡಿದ್ದೀನಿ ಇದೇ ಕಲರ್ದು. ಇವಾಗ ನೋಡಿ ನಾನು 2 ಇಂಚ್ ಗ್ಯಾಪಲ್ಲಿ 2 ಇಂಚ್ ಗ್ಯಾಪ್ ಅಳತೆ ಮಾಡಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಮಾರ್ಕಲ್ಲಿನೇ ನಾನು ಹೋಗ್ಬಿಟ್ಟು ನೋಡಿ ಈ ಥರ ಇರುತ್ತಲ್ವ, ಇಲ್ಲಿಗೋಗಿ ನಾನು ಹಿಂದ್ಗಡೆಯಿಂದ ದಾರ ಸೂಜಿ ತೊಗೊಂಡು ಬರ್ತೀನಿ. ತೊಗೊಂಡ್ಬಂದ್ಬಿಟ್ಟು ನಾವು ಯೂಸ್ ಮಾಡಿದ್ವಲ್ಲ ಆವಾಗಲೇ ಬೀಡ್ಸ್ನ, ಅದೇ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ. ನೋಡಿ ಈ ಥರ ನಾನು ಹಾಕ್ಬಿಟ್ಟು ಇದಕ್ಕೆ ಲಾಕ್ ಮಾಡ್ಕೊತಾ ಇದ್ದೀನಿ ಇವಾಗ ಬೀಡ್ಸ್ನ. ಈ ಥರ ಕರೆಕ್ಟಾಗಿ ಕೂರೋವರೆಗೂ ಕ್ಲಿಪ್ಪಾಗಿ
ನೋಡಿ ಇವಾಗ ನಾನು ಸೂಜಿನ ಹಿಂದಿಂದ ತೊಗೊಂಡು ಬರ್ತೀನಿ. ಇವಾಗ ಇದಕ್ಕೆ ನಾನು ಒಂದು ಕ್ರಿಸ್ಟಲ್ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಕ್ರಿಸ್ಟಲ್ ಬೀಡ್ಸ್ ಇದು ಶೈನಿಂಗ್ ಇರುತ್ತೆ. ಇದನ್ನು ನಾನು ಇವಾಗ ಸೂಜಿಗೆ ಹಾಕಿಬಿಟ್ಟು ನೋಡಿ ಈ ಥರ ಹಾಕಿದ್ದೀನಲ್ವ, ಇದನ್ನು ನಾನು ಇವಾಗ ಉಲ್ಟಾನ ಸೀದಾನ ನೋಡ್ಕೋಬೇಕು. ನೋಡಿ ಈ ಥರ ಹ್ಯಾಂಗ್ ಮಾಡ್ತೀವಲ್ವ, ಹ್ಯಾಂಗ್ ಮಾಡಿದಾಗ ಇದು ಉಲ್ಟಾ ಇದೆ. ಇದನ್ನು ನಾವು ಸೀದಾ ನೋಡಿಕೊಂಡು ಕರೆಕ್ಟಾಗಿ ನಾವು ಸ್ಟ್ರೈಟಾಗಿ ಎಲ್ಲಿ ಬರುತ್ತೋ ನೋಡ್ಕೊಂಡ್ಬಿಟ್ಟು ನೋಡಿ ಅದಕ್ಕೆ ನಾನು ಸೂಜಿಯಿಂದ ದಾರ ಹಾಕ್ಕೊತೀನಿ. ತಿರ್ಗಾ ಇದು ಕ್ರಿಸ್ಟಲ್ ಬೀಡ್ಸ್ ಇರುತ್ತಲ್ಲ ನೋಡಿ, ಇಲ್ಲಿಂದ ನಾನು ದಾರ ತಗೊಂಡು ಸೀರೆಗೆ ಚುಚ್ತಾ ಇದ್ದೀನಿ. ನೋಡಿ ಈ ಥರ ಬ್ಯಾಕ್ ಹೋಗ್ಬಿಟ್ಟು ನಾವು ಇದನ್ನು ಟೈಟಾಗಿ ಹಿಡ್ಕೋಬೇಕು, ಇಲ್ಲಾಂದರೆ ಸ್ವಲ್ಪ ಲೂಸ್ ಆಗಿಬಿಡುತ್ತೆ. ನಾವು ಇವಾಗ ಇದಕ್ಕೆ ನೋಡಿ ಈ ಥರ ಲಾಕ್ ಮಾಡ್ಕೋಬೇಕು. ನೀವು ಎಷ್ಟು ಸಲ ಆದರೂ ತೊಗೊಳ್ಳಿ, ಒಟ್ಟಿನಲ್ಲಿ ನಿಮಗೆ ಗ್ರಿಪ್ಪಾಗಿ ಹೇಗೆ ಕೂರುತ್ತೋ ಆ ಥರ ಮಾಡ್ಕೊಳ್ಳಿ, ನಿಮ್ಗೆ ಹೆಂಗೆ ಫ್ರೀ ಅನಿಸುತ್ತೋ ಹಾಗೆ. ನೋಡಿ ಈ ಥರ ಮಾಡಿಕೊಂಡು ನಾನು ಮತ್ತೆ ಕ್ರಿಸ್ಟಲ್ ಬೀಡ್ಸ್ಗೆ ಈ ಥರ ದಾರ ತೊಗೊಂಡು ಬರ್ತೀನಿ. ಇನ್ನೊಂದು ಸಲ ಮತ್ತೆ ಟರ್ನ್ ಮಾಡ್ಕೊಂಬಿಟ್ಟು ನೋಡಿ ಇದು ಹ್ಯಾಂಗಿಂಗ್ ಇದಿರುತ್ತಲ್ಲ, ಹ್ಯಾಂಗ್ ಇದಕ್ಕೆ ನಾನು ಇನ್ನೊಂದು ಸಲ ಸೂಜಿಯಿಂದ ಸ್ವಲ್ಪ ಅಂದರೆ ಟೈಟ್ ಆಗುತ್ತೆ ಅಂತ ಅಷ್ಟೇ. ಮತ್ತು ನಾನು ಕ್ರಿಸ್ಟಲ್ ಬೀಡ್ಗೆ ತೊಗೊಂಬಂದ್ಬಿಟ್ಟು ನೋಡಿ ಫ್ರೆಂಡ್ಸ್ ಇದಿಷ್ಟೇ. ಇವಾಗ ನಾನು ಮತ್ತೆ ಹಿಂದ್ಗಡೆಗೆ ಲಾಕ್ ಮಾಡ್ಕೊಂಡ್ಬಿಡ್ತೀನಿ. ನಾನು ಇನ್ನೊಂದು ಸಲ ನೋಡಿ ಈ ಥರ ಲಾಕ್ ಮಾಡಿಕೊಂಡು ನಾನು ಗ್ರಿಪ್ಪಾಗಿ ಕೂರಲಿ ಅಂತ ಹೇಳ್ಬಿಟ್ಟು ಲಾಕ್ ಮಾಡ್ಕೊತಾ ಇದ್ದೀನಿ ಜಾಸ್ತಿನೇ, ಇಲ್ಲಾಂದರೆ ಎಲ್ಲಿಗಾದರೂ ಸಿಕ್ಬಿಟ್ಟು ಕಟ್ಟಾದರೆ ಸ್ವಲ್ಪ ತೊಂದರೆ ಆಗುತ್ತಲ್ವ, ಅದಕ್ಕೋಸ್ಕರ. ಇವಾಗ ನೋಡಿ ಇದಾಯಿತು. ಇಷ್ಟು ಮಾಡಿಬಿಟ್ಟು ನಾನು ಇವಾಗ ಇಲ್ಲಿಗೆ ಈ ಥರ ಕಟ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಬಂದಿದೆ. ನೋಡಿ ಫ್ರೆಂಡ್ಸ್ ಇದು ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ನೋಡಿ ಈ ಥರ ಇದು ಹ್ಯಾಂಗ್ ಆಗುತ್ತಲ್ವ, ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಇದು ಫಿನಿಶಿಂಗ್ ಆಗಿದೆ. ಇವಾಗ ನಾನು 2 ಇಂಚು ಗ್ಯಾಪ್ ಕೊಟ್ಟಿದ್ದೀನಿ ಫ್ರೆಂಡ್ಸ್. ನಿಮಗೆ 1.5 ಇಂಚ್ ಬೇಕಂದರೆ ಅಷ್ಟೇ ಗ್ಯಾಪ್ ಕೊಟ್ಕೊಳ್ಳಿ, ಇಲ್ಲಾಂದರೆ ನಿಮ್ಗೆ ಹೇಗೆ ಅನುಕೂಲ ಆಗುತ್ತೋ ಆ ಥರ ಮಾಡಿ. ನೋಡಿ ಈ ಥರ ಕಾಣಿಸ್ತಾ ಇದೆ. ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗೆ ಹೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.